ತರ ಕತ್ತಲ್ ಕುತ್ಕೊಂಡು ತಿಂತಾ ಇದೆಯಲ್ಲೋ? ನಾಕೆ ಹೆಚ್ಚಿಗೆ ಮಾನ ಮರ್ಯಾದೆ ಏನು ಇಲ್ಲ ನಿನಗೆ? ಇಲ್ಲ. ಕಳ್ರ ಕನ್ನ ಹಾಕೋ ಹೊತ್ತಲ್ಲಿ ಅನ್ನ ತಿಂತಿದೀಯಲ್ಲ. ನಿಮ್ಮಪ್ಪ ನಿನ್ ಮುಖ ನೋಡಿ ಎಷ್ಟು ದಿನ ಆಯ್ತು ಗೊತ್ತೇನೋ ನಿನ್ಗೆ? ಗೊತ್ತಿಲ್ಲ. ಇದೇನ್ ಧರ್ಮಚಕ್ರ ಅನ್ಕೊಂಡಿದ್ಯಾ ನೀ? ಬಂದಾಗೆಲ್ಲ ಅನ್ನ ಹಾಕಕ್ಕೆ. ಇನ್ಮೇಲೆ ಟೈಮಿಗೆ ಸರಿಯಾಗಿ ಬಂದ್ರೆ ಮಾತ್ರನೇ ನಿನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋದು. ಇಲ್ಲ ಅಂದ್ರೆ ಟೈಮಿಗೆ ಸರಿಯಾಗಿ ಬರ್ಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ಹೋಗಿ ನಿನ್ ಫ್ರೆಂಡ್ಸ್ ಜೊತೆನೆ ಇದ್ಬಿಡು. ನಾವ್ ಯಾರೋ ನೀನ್ ಯಾರೋ. ಸಾಕು ಬಾರೆ. ಬಂದೇರಿ. ಗಬ 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 ತಿಂತಾ ಇರೋದ್ ನೋಡು. ಸಾಕು, ಎದ್ದೋಗ. ಚೆನ್ನಾಗಿ ಊಟ ಮಾಡೋ. ಹೇಳ್ಬೇಕಾ ನನಗೆ? ಏನ್ ನೋಡ್ತಾ ಇದ್ದೀರಾ? ಎತ್ತರ ನನ್ನ ಮಗನ. 5 ಕಿಲೋಮೀಟರ್ ಓಡಿದ್ದೀನಿ. ಇನ್ ಒಂದ್ ಹೆಜ್ಜೆನೂ ಮುಂದಿಡಕ್ಕಾಗಲ್ಲ. ನೀವು 4 ಜನ, ನಾನೊಬ್ಬ, ಜೊತೆಲಿ ಈ ಹುಡುಗಿ ಬೇರೆ. ನೀನ್ ಚಾಕುಲ್ ಏನಾದ್ರೂ ಇಲ್ಲಿಗೆ ಚುಚ್ಚಿದ್ರೆ ಬ್ಲಡ್ ಎಲ್ಲ ಔಟ್ ಆಗಿ ಸಾಯೋದಕ್ಕೆ 5 ನಿಮಿಷ ಸಾಕು. ಇನ್ನೀ ಹಾಕಿ ಬ್ಯಾಟಲ್ ಏನಾದ್ರೂ ತಲೆಗೆ ಹೊಡೆದ್ರೆ ಬ್ರೈನ್ ಬರ್ಸ್ಟ್ ಆಗಿ ಸಾಯೋಕೆ 3 ನಿಮಿಷ ಸಾಕು. ನಿನ್ ಚೈನ್ ಏನಾದ್ರೂ ಕುತ್ತಿಗೆಗೆ ಹಾಕಿ ಬಿಗಿದ್ರೆ ಪ್ರಾಣ ಹೋಗಕ್ಕೆ 1.5 ನಿಮಿಷದಿಂದ 2 ನಿಮಿಷ ಸಾಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ನಾನು ಸಾಯೋದಕ್ಕೆ 2 ನಿಮಿಷ ಸಾಕು. ನಾನು ಸಾಯಕ್ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ಒಬ್ಬನ್ನ ಎತ್ತೀನಿ. ಯಾರು ಮೊದಲು ನನ್ನ ಮೈ ಮುಟ್ತಿರೋ ಅವನನ್ನ. ಬನ್ರೋ, ಯಾರು ಮೊದಲು ಬರ್ತೀರೋ ಬನ್ರೋ. ಗುರು, ನೀನೇ ಹೋಗ್ ಗುರು. ನಮ್ಗೆ ಚಳ್ಳೆ ಅಂತ ತಿನ್ಸ್ಬಿಟ್ನಲ್ಲೋ. ಎಲ್ಲ ರೆಡಿನೇನ್ರೋ? ಎಲ್ಲ ರೆಡಿ ಕಣ ಮಗ. ನೀವು ಬರ್ಬೇಕಾದ್ರೆ ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ಅಯ್ಯೋ, ಇವ್ರ ಅಣ್ಣನ್ ಚೇಲಾಗಳಿಗೆ ಹಲ್ವಾ ಕೊಟ್ಟು ಬರೋ ಅಷ್ಟಲ್ಲಂತೂ ಸಾಕಾಗೋಯ್ತು. ಎಲ್ಲ ರೆಡಿ ಇದೆ ಪ್ರೇಮ್. ಆದ್ರೆ ಈ ಮಾರಂಗೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಡ್ಬೇಕಂತೆ. ಹಲೋ ಮಿಸ್ ನಂದಿನಿ, ಜಾಸ್ತಿ ಕಿಂಡಲ್ ಮಾಡ್ಬೇಡ. ಲೈಫ್ ಅಲ್ಲಿ ಮದ್ವೆ ಆಗೋದು ಒಂದೇ ಸಲ, ಗೊತ್ತಾ? ಏಯ್ ಸಾಕ್ ಸುಮ್ನಿರೋ. ಬಾರ ಮಗ, ಹಾರ ಹಾಕೊಂಡ್ ರೆಡಿ ಆಗ್ ಬಾಮ. ಏನ್ರ ಇದು ತುಳಸಿ ಕಟ್ಟೆಗೆ ಹಾಕೋ ಹತ್ತಿ ಹಾರ ತರ ಇದೆ. ನಾನ್ ಗುಲಾಬಿ ಹಾರ ತನ ಹೇಳಿದ್ದು. ಮಗ ಚೂರ್ ಫೈನಾನ್ಸ್ ಪ್ರಾಬ್ಲಮ್, 15 ನಿಮಿಷ ಮದುವೆ ಮುಗ್ದೋಯ್ತದೆ. ಚೂರ್ ಅಡ್ಜಸ್ಟ್ ಮಾಡ್ಕೊಳ್ಳೋ. ನನ್ ಚಿನ್ನ ಅಲ್ವೋ 10,000 ರೂಪಾಯಿ ಚೈನ ಆಡ ಇಟ್ಕೊಟ್ಟಿದ್ನಲ್ಲ. ನಿನ್ ಡೌನ್ ಎತ್ತಾಕೊಂಬರಕ್ ವ್ಯಾನ್ ಬಾಡಿಗೆ ಆರಾಮ ಕೊಡ್ತಾರೆ. ಬಿಡ್ರೋ ಜೋಯ್ಸ್ರೆ, ರೆಡಿನಾ? ದೇವುಗಳು ಮದುವೆ ಮಾಡ್ಕೊಳ್ಳೋ ಟೈಮಿಗೆ ಬರ್ತಾ ಇದಾರಲ್ಲ. ಬನ್ನಿ ಬೇಗ. ಬರ್ತೀನಿರಯ್ಯ. ಅದಕ್ಕೆ ಜೋಯಿಸ್ರೆ ಅಂತ ಕಿರ್ಚ್ಕತಿಯ. ಈ ಜೋಡಿ ಮದುವೆ ಮಾಡಿಸೋದಕ್ಕೆ 2 ಗಂಟೆ ಕಾಲ ಕಾಯ್ತಾ ಇದೀನಿ ನಾನು. ಅದು ಅಲ್ಲದೆ ನನ್ನ ಹೆಂಡತಿ ಮನೇಲಿ ಬೇರೆ ಕಾಯ್ತಾ ಇದ್ದಾಳ ಅವಳು. ಶಾಸ್ತ್ರಿಗಳೇ, 5 ನಿಮಿಷದಲ್ಲಿ ಮುಗಿಸ್ಬಿಡಿ ಮದ್ವೆನಾ. ನೋಡಿ ಆ ಪ್ರೇಮ್, ನಿನ್ ಜೊತೆ ಸೇರಿ ಇದು 4ನೇ ಮದುವೆ ನಾನು ಮಾಡ್ತಾ ಇರೋದು. ಈ ಕಳ್ಳು ಮದುವೆ ಮಾಡಿಸೋದಕ್ಕೆ ಆಗಯ್ಯ 5 ನಿಮಿಷ, 2 ನಿಮಿಷದಲ್ಲೇ ಮಾಡಿಸ್ತೀನಿ. ತಗೊಳ್ಳಿ. ಏನ್ ಮಕ ನೋಡ್ತೀರಾ? ಹಾರ ಬದಲಾಯಿಸ್ಕೊಳ್ರಪ್ಪ. ಮಾಂಗಲ್ಯ ತಗೊಳಪ್ಪ. ಮಾಂಗಲ್ಯಂ ತಂತು ನಾನೇನ, ಮಧ್ಯರಾತ್ರಿಯಲ್ಲಿ ಮದುವೆನ. ತಂಟೆ ತಕರಾರಿಲ್ದೆ ಆಯ್ತಲ್ಲ, ನನಗೊಂದು ಸ್ವಲ್ಪ ಸಮಾಧಾನ. ನೋಡಿ ಆ ಪ್ರೇಮ್, ನೀನು 5 ನಿಮಿಷದಲ್ಲಿ ಮದುವೆ ಮಾಡುವಂತೆ, ನಾನು 2 ನಿಮಿಷದಲ್ಲಿ ಮದುವೆ ಮಾಡಿದೀನಿ. ಸಂಭಾವನೆ. ಜೈಶ್ರೆ, ಇನ್ನ 4 ಜನ ಬಾಕಿ ಇದೀವಿ. ಎಲ್ಲರೂ ಸೇರಿಸಿ ಒಟ್ಟಿಗೆ ಕೊಟ್ಬಿಡ್ತೀವಿ. ಅಯ್ಯೋ, ಏನ್ ನನ್ನ ಹಣೆ ಬರ. ಜೀವನದಲ್ಲೆಲ್ಲ ನನ್ ಪುಕ್ಸಟ್ಟೆ ಮದುವೆನೇ ಆಯ್ತಲ್ಲ. ಅಯ್ಯೋ ನಾರಾಯಣ. ಸದ್ಯ ಮದ್ವೆ ನಿಂತ್ಕೊಳ್ಳೋ ಜಗ್ಗಿ. ಅಂತೂ ಇಂತೂ ಮದ್ವೆ ಆಯ್ತು. 10 ದಿವಸ ನೀವು ಊಟಿಗೆ ಹೊಟ್ಬಿಡಿ. ಅಲ್ಲಿ ನಾನು ಎಲ್ಲಾ ವ್ಯವಸ್ಥೆನೂ ಮಾಡಿದೀನಿ. ಇಲ್ಲಿದೆಲ್ಲ ನಾನು ನೋಡ್ಕೊತೀನಿ. ಓಕೆ? ಪ್ರೇಮ್, ನೀನ್ ಹುಷಾರಾಗಿರು. ನಮ್ಮ ಅಣ್ಣನ ವಿಷಯ ನೀನು ಗೊತ್ತು ತಾನೆ? ನೀನೇನು ವರಿ ಮಾಡ್ಕೋಬೇಡ. ನೀನ್ ಹ್ಯಾಪಿ ಆಗಿರು. ಓಕೆ? ಏಯ್ ಹೋಗ್ರೋ, ಇವ್ರನ್ನ ಟ್ರೈನ್ ಹತ್ತಿಸ್ಬಿಟ್ಟು ಬನ್ನಿ. ಅಲ್ವೋ, ಬೇರೆಯವ್ರ ಮದ್ವೆಗೆ ನೀನ್ ಯಾಕೋ ಇಷ್ಟು ಲೈಫ್ ರಿಸ್ಕ್ ತಗೊಳ್ತೀಯಾ?
ರಿಸ್ಕ್ ಅಲ್ಲಮ್ಮ, ಅದು ಇಷ್ಕ್. ಫ್ರೆಂಡ್ಸ್ ಲವ್ ಮ್ಯಾರೇಜ್ಗೆ ಫ್ರೆಂಡ್ಸೇ ಪೇರೆಂಟ್ಸ್ ಕಣೆ. ಯಾವ್ದಾದ್ರೂ ಚರ್ಚಲ್ಲಿ ಹೋಗಿ ಫಾದರ್ ಆಗ್ಬಿಡು ಪ್ಲೀಸ್. ಪ್ರೇಮ್ ಬೇಡ್ವೋ? ಮಾಡಿದ್ಲು ಜೋಗಳು. ವ್ಯಾಲೆಂಟೈನ್ಸ್ ಫಾದರ್ ತರ ನಿನ್ ಲೈಫ್ ಎಲ್ಲಿ ಟ್ರಾಜಿಡಿ ಆಗುತ್ತೋ ಅಂತ ನನಗ್ ಭಯ ಆಗುತ್ತೆ ಕಣೋ. ಸುಮ್ನೆ ನಮ್ ಪಾಡಕ್ ನಾವ್ ಓದ್ಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗೋದು ಒಳ್ಳೇದ್ ಕಣೋ. ಪ್ರೇಮ್ ಪ್ರೇಮ್ ಎದ್ದೇಳೋ, ಮನೆ ಬಂತು. ಓ ಗಾಡ್, ಬಂತ ಮನೆ? ಬರ್ತೀನಿ ಕಣೆ. ಗುಡ್ ನೈಟ್. ಏ ಸ್ವಲ್ಪ ಮುಂದೆ ಹೋಗಿ ಸ್ಟಾರ್ಟ್ ಮಾಡಮ್ಮ. ನಮ್ಮ ಅಪ್ಪನ್ಗೆ ಎಚ್ಚರ ಆದ್ರೆ ಬೆಳಗ್ಗೆ ತನಕ ಭಜನೆ ಮಾಡ್ತಾನೆ ಇರ್ತಾರೆ. ಅಯ್ಯೋ ಕರ್ಮ. ನಾಳೆ ಕಾಲೇಜಲ್ಲಿ ಸಿಗ್ತೀನಿ, ಬಾಯ್. ಲಲಿತಾ, ಬಂದ ನೋಡು ಕಳ್ಳನ್ ಮಗ. ಇವಾಗ ಬೂಟ್ಸ್ ತೆಗೆದು ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಎಸಿತಾನೆ. ಮೆಲ್ಲಗೆ ಬೆಕ್ಕಿನ ತರ ಹೆಜ್ಜೆ ಇಟ್ಕೊಂಡು ಡೈನಿಂಗ್ ಟೇಬಲ್ ಕಡೆ ಹೋಗ್ತಾ ಇದ್ದಾನೆ. ಇವಾಗ ತಟ್ಟೆ ಕೈ ಹಾಕ್ತಾ ಇದ್ದಾನೆ ನೋಡು. ಅಯ್ಯಯ್ಯೋ, ಏನ್ರಿ? ಆ ಕೊಳಕ್ ಸಾಕ್ಸು ಬೂಡ್ಸು ಮುಟ್ಟಿದ ಕೈನ ತೊಳ್ಕೊಳ್ದೇನೆ ಅನ್ನಕ್ಕೆ ಕೈ ಹಾಕ್ತಿದಾನಲ್ಲೇ. ಇವತ್ತು ಅವನಿಗೆ ಬುದ್ಧಿ ಕಲಿಸ್ತೀನಿ ನೋಡಿ. ನಿಮಗೆ ಯಾಕೆ ಸ್ಟ್ರೇನು? ಆ ನನ್ ಮಗನ್ಗೆ ನಾನ್ ಬುದ್ಧಿ ಕಲಿಸ್ತೀನಿ, ನೀವು ಮಲ್ಕೊಳ್ಳಿ. ಹಾಗೆ ಮಾಡು. ಗೂಬೆ ತರ ಕತ್ತಲ್ ಕುತ್ಕೊಂಡು ತಿಂತಾ ಇದೆಯಲ್ಲೋ. ನಾದ್ಕೆ ಹೆಚ್ಚಿಗೆ ಮಾನ ಮರ್ಯಾದೆ ಏನು ಇಲ್ಲ ನಿನಗೆ? ಇಲ್ಲ. ಕಳ್ರ ಕನ್ನ ಹಾಕೋ ಹೊತ್ತಲ್ಲಿ ಅನ್ನ ತಿಂತಿದೀಯಲ್ಲ. ನಿಮ್ಮಪ್ಪ ನಿನ್ ಮುಖ ನೋಡಿ ಎಷ್ಟು ದಿನ ಆಯ್ತು ಗೊತ್ತೇನೋ ನಿನ್ಗೆ? ಗೊತ್ತಿಲ್ಲ. ಇದೇನ್ ಧರ್ಮಛತ್ರ ಅನ್ಕೊಂಡಿದ್ಯಾ ನೀ? ಬಂದಾಗೆಲ್ಲ ಅನ್ನ ಹಾಕಕ್ಕೆ. ಇನ್ಮೇಲೆ ಟೈಮಿಗೆ ಸರಿಯಾಗಿ ಬಂದ್ರೆ ಮಾತ್ರನೇ ನಿನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋದು. ಇಲ್ಲ ಅಂದ್ರೆ ಟೈಮಿಗೆ ಸರಿಯಾಗಿ ಬರ್ಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ಹೋಗಿ ನಿನ್ ಫ್ರೆಂಡ್ಸ್ ಜೊತೆನೆ ಇದ್ಬಿಡು. ನಾವ್ ಯಾರೋ ನೀನ್ ಯಾರೋ. ಸಾಕು ಬಾರೆ. ಬಂದೇರಿ. ಗಬ 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 ತಿಂತಾ ಇರೋದ್ ನೋಡು. ಸಾಕು, ಎದ್ದೋಗ. ಚೆನ್ನಾಗಿ ಊಟ ಮಾಡೋ. ಹೇಳ್ಬೇಕಾ ನನಗೆ? ಅಲ್ವೇ ಅಲ್ವೇ, ಒಂದೇ ಸಮ ಅವನಿಗೆ ಹಾಕಿ ಬೈತಿದ್ರೆ ಅವನು ಹೇಗೆ ಊಟ ಮಾಡೋದು? ಮಾಡ್ದಿದ್ರೆ ಅಷ್ಟೇ ಹೋಯ್ತು ಬಿಡ್ರಿ. ಒಂದಿನ ಊಟ ಮಾಡ್ದಿದ್ರೆ ಏನಾಗಲ್ಲ. ಸರಿ, ನೀವೆಲ್ರಿ ಹೋಗ್ತಿದ್ದೀರಾ? ಅಲ್ವೇ, ಆ ನನ್ನ ಮಗನ ಮುಖ ನೋಡಿ 3 ದಿವಸ ಆಯ್ತು. ನಾನ್ ಮಲಗಿರ್ಬೇಕಾದ್ರೆ ಅವನ್ ಆಚೆ ಹೋಗ್ತಾನೆ, ಅವನ್ ಒಳಗಡೆ ಬರ್ಬೇಕಾದ್ರೆ ನಾ ಮಲಗಿರ್ತೀನಿ. ಒಂದ್ಸಲ ಅವ್ನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ. ನೋಡಿ, ನಾನೇ ಬೇಕಾದಷ್ಟು ಬೈಗಳು ಬಡ್ಸಿದೀನಿ, ನೀವೇನ್ ಎಕ್ಸ್ಟ್ರಾ ಬಡ್ಸಕ್ ಹೋಗ್ಬೇಡಿ. ಹಾ, ಗೊತ್ತು ಗೊತ್ತು. ಅಮ್ಮ ಜಾಸ್ತಿ ಬೈದ್ಲ? ಅವಳು ಹಾಗೇನೆ ಬೇಕು. ಥ್ಯಾಂಕ್ಸ್ ಡ್ಯಾಡ್.